ಇಂದು ಒಂದು ವಿನೂತನವಾದಂತಹ ಕಾರ್ಯಕ್ರಮ ಭಗವದ್ಗೀತೆ ಮತ್ತು ಚಿತ್ರಕಲೆ ಅಂತ ಹೇಳಿ, ಅದರ ಬಗ್ಗೆ ಗಂಜೀಫ ರಘುಪತಿ ಭಟ್ರು ಆಗಮಿಸಿದ್ದಾರೆ ಮೈಸೂರಿನಿಂದ. ಅದು ಬರೀ ಉಪನ್ಯಾಸ ಅಲ್ಲ, ಸಚಿತ್ರ ಉಪನ್ಯಾಸ ಅಂತ ಹೇಳ್ತಾ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗಂಜೀಫ ರಘುಪತಿ ಭಟ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಅವರು ಪೂಜ್ಯ ಶ್ರೀಪಾದರಿಗೆ ಬಹಳ ಕಾಲದಿಂದ ಗುರುತು, ಅವರ ಪರಮಗುರುಗಳ ಕಾಲದಿಂದಲೂ ಅವರ ಮನೆ ಸಂಪರ್ಕದಲ್ಲಿ ಇತ್ತು. ಅದಕ್ಕಿಂತ ಹೆಚ್ಚು ಅವರು ಭಗವದ್ಗೀತೆಯ ಈ ಗೀತಾ ಮಂದಿರದ ನಿರ್ಮಾಣದ ಸಂದರ್ಭದಲ್ಲಿಯೂ ಕೂಡ ಅನೇಕ ಚಿತ್ರಗಳನ್ನು ಅವರು ರಚನೆ ಮಾಡಿದ್ರು. ಸುಗುಣಮಾಲಾ ಪತ್ರಿಕೆಯಲ್ಲಿ ಕೂಡ ಚಿತ್ರಗಳನ್ನು ಅವರು ರಚಿಸಿ ನೀಡಿದ್ರು. ಅವರಿಂದು ಅಂತಾರಾಷ್ಟ್ರೀಯ ಕಲಾವಿದರು. ಮಧ್ಯಪ್ರದೇಶ ಸರ್ಕಾರ ಅವರಿಗೆ ಕಾಳಿದಾಸ ಸನ್ಮಾನವನ್ನು ನೀಡಿ ಅವರಿಗೆ ಗೌರವವನ್ನು ನೀಡಿದೆ. ಸಮಗ್ರ ಅರಮನೆ, ಮೈಸೂರು ಅರಮನೆಗೆ ಬಂಗಾರದ ಲೇಪನವನ್ನು ಮಾಡಿ ಚಿತ್ರವನ್ನು ಅವರು ಸಾಧನೆ ಮಾಡಿದ್ದಾರೆ. ಯಾವುದೇ ರೀತಿಯ ಅಹಂಕಾರಾದಿಗಳು ಅವರಲ್ಲಿ ಇಲ್ಲ ಅನ್ನೋದನ್ನು ಇನ್ನೊಮ್ಮೆ ನಾನು ಗುರುತಿಸಿ ಹೇಳಬೇಕು. ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಬನ್ನಂಜೆ ಗೋವಿಂದಾಚಾರ್ಯರು ಅವರನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದರು. ಅವರ ಎಲ್ಲ ಪುಸ್ತಕಗಳಿಗೆ ಮುಖಪುಟವನ್ನು ಅವರೇ ರಚಿಸ್ತಾ ಇದ್ದದ್ದು. ಹೀಗೆ ಅವರ ಚಿತ್ರಗಳು ಅವರದ್ದೇ ಆದ ಒಂದು ಮಹತ್ವವನ್ನು ಹೊಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪರ್ಯಾಯ ಶ್ರೀಪಾದರು ಅವರಿಗೆ ಅನುಗ್ರಹ ವಚನಗಳೊಂದಿಗೆ ಅನುಗ್ರಹ ಪ್ರಸಾದವನ್ನು ನೀಡಬೇಕಾಗಿ ಕೇಳಿ. ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಈ ಬೃಹತ್ ಗೀತೋತ್ಸವದಲ್ಲಿ ಇವತ್ತು ಬಹಳ ವೈಶಿಷ್ಟ್ಯಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಗಂಜೀಫ ರಘುಪತಿ ಭಟ್ಟರಿಂದ ಚಿತ್ರಕಲೆ ಮತ್ತು ಭಗವದ್ಗೀತೆ ಎಂಬ ಬಗ್ಗೆ ಪ್ರಾತ್ಯಕ್ಷಿಕತೆ ಇವತ್ತು ಬಹಳ ನಮಗೆ ಸಂತೋಷವನ್ನು ನೀಡಿದೆ. ರಘುಪತಿ ಭಟ್ಟರು ನಮ್ಮ ಪುತ್ತಿಗೆ ಮಠದ ಆಸ್ಥಾನ ಒಂದು ಕಲಾವಿದರು ಕೂಡ ಆಗಿದ್ದಾರೆ. ಗೀತಾ ಮಂದಿರದಲ್ಲಿ ಎಲ್ಲ ಚಿತ್ರಗಳ ನಿರ್ಮಾಣ, ಪ್ರಭಾವಳಿಗಳ ನಿರ್ಮಾಣ ಎಲ್ಲವನ್ನು ಕೂಡ ಅವರೇ ಮಾಡಿದ್ದು. ಅದೇ ರೀತಿ ನಮ್ಮ ಸುಗುಣಮಾಲಾ ಪತ್ರಿಕೆ, ನಮ್ಮೆಲ್ಲ ಪ್ರಕಾಶನಗಳಿಗೆ ಚಿತ್ರಗಳನ್ನು ಬರೆದುಕೊಟ್ಟು ಚಿತ್ರ ಸೇವೆಯನ್ನು ಮಾಡಿದ್ದಾರೆ. ಅವರ ಸೇವೆ ಚಿತ್ರ ಸೇವೆ ಮಾತ್ರ ಅಲ್ಲ, ವಿಚಿತ್ರ ಸೇವೆ, ಬಹಳ ವಿಶೇಷವಾದಂತಹ ಚಿತ್ರ ಸೇವೆ ರಘುಪತಿ ಭಟ್ಟರು ಮಾಡಿದ್ದು. ಇವತ್ತು ಗಂಜೀಫ ಎಂಬಂಥ ಕಲೆ ಅದು ಉಳಿದಿದ್ದರೆ ಅದು ನಮ್ಮ ರಘುಪತಿ ಭಟ್ಟರಿಂದ ಆ ಒಂದು ಪರಂಪರೆಯನ್ನು ಉಳಿಸಿ ಬೆಳೆಸಿದಂತಹ ಒಂದು ದೊಡ್ಡ ಕೀರ್ತಿ ಅವರದ್ದಾಗಿದೆ. ಅವರ ತಂದೆಯವರು ನಮ್ಮ ಪರಮಗುರುಗಳ ಸೇವಕರಾಗಿದ್ದು ಅವತ್ತಿನಿಂದಲೂ ಕೂಡ ನಮ್ಮ ಮಠದ ಬಗ್ಗೆ ವಿಶೇಷವಾದ ಶ್ರದ್ಧೆ ಮತ್ತು ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ಇತ್ತೀಚೆಗೆ ಕಾಳಿದಾಸ ಸನ್ಮಾನವನ್ನು ಕೂಡ ಅವರು ಪಡೆದಿದ್ದಾರೆ. ಅದು ನಿಜವಾದಂತಹ ಸನ್ಮಾನ. ಅವರಿಗೂ ಮಧ್ಯಪ್ರದೇಶದ ಸರ್ಕಾರಕ್ಕೂ ಯಾವುದೇ ರೀತಿಯ ಪರಿಚಯವೂ ಇರಲಿಲ್ಲ. ಕೇವಲ ಕಲೆಯ ಮುಖಾಂತರ ಪರಿಚಯವಾಗಿ ಆ ಒಂದು ಕಲೆಯಲ್ಲಿ ಇರತಕ್ಕಂತಹ ಶ್ರೀಮಂತಿಕೆಯನ್ನು ಗುರುತಿಸಿ ಕಲೆಯ ಮೇಲೆಯ ಅಭಿಮಾನದಿಂದ ಅವರನ್ನು ಕರೆಸಿ ಅವರಿಗೆ ಒಂದು ಶ್ರೇಷ್ಠವಾದ ಕಾಳಿದಾಸ ಸನ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಕಲಾವಂತಿಕೆ ಅದು ಅತ್ಯಂತ ಶ್ರೇಷ್ಠವಾದದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಕಲೆಗೆ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯವೂ ಕೂಡ ಇದೆ. ಬನ್ನಂಜೆ ಗೋವಿಂದಾಚಾರ್ಯರು ಮೆಚ್ಚಿಕೊಂಡಂತಹ ಕಲಾವಿದ. ಸಾಮಾನ್ಯವಾಗಿ ಬನ್ನಂಜೆ ಗೋವಿಂದಾಚಾರ್ಯರು ಯಾರನ್ನೂ ಕೂಡ ಗುರುತಿಸುವುದಿಲ್ಲ. ಅವರ ಒಂದು ಶ್ರೀಮಂತಿಕೆಯನ್ನು ಅವರು ಒಪ್ಪಬೇಕಾದರೆ ನಿಜವಾದಂತಹ ಸತ್ವ ಇದ್ದರೆ ಮಾತ್ರ. ಆ ರೀತಿಯಲ್ಲಿ ನಮ್ಮ ಗಂಜೀಫ ರಘುಪತಿ ಭಟ್ಟರು ಅಭಿಜಾತ ಕಲಾವಿದರು. ಅವರು ಕಾಲೇಜಿಗೆ ಹೋಗಿ, ಚಿತ್ರಕಲಾ ಕಾಲೇಜಿಗೆ ಹೋಗಿ ಅಭ್ಯಾಸ ಮಾಡಿ ಆಮೇಲೆ ಚಿತ್ರ ಬರೆಯಲಿಕ್ಕೆ ಶುರು ಮಾಡಿದ್ದಲ್ಲ, ಹುಟ್ಟುವಾಗಲೇ ಬಂದಂತಹ ಕಲೆ, ಅಭಿಜಾತ ಕಲೆ. ಅಂತಹ ಒಂದು ಕಲಾವಿದರು ಬಹಳ ಅಪರೂಪ ಆಗಿದ್ದಾರೆ. ಅಂತಹ ರಘುಪತಿ ಭಟ್ಟರು ನಮ್ಮ ವಿಶೇಷ ಅಭಿಮಾನಿಗಳು, ಶ್ರೀಮಂತ ಕಲಾವಿದರು ಆಗಿದ್ದಾರೆ. ಅವರಿಗೆ ಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ. ಅವರ ಕಲಾಶ್ರೀ ಅದು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿ ನಮ್ಮ ದೇಶಕ್ಕೆ ವಿಶೇಷವಾದಂತಹ ಕೀರ್ತಿಯನ್ನು ತರುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಪ್ರಸಾದವನ್ನು ನೀಡ್ತಾ ಇದ್ದೀವಿ. ರಘುಪತಿ ಭಟ್ರು ಗುರುಗಳಿಂದ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕು. ಮುಂದೆ ಈ ಕಾರ್ಯಕ್ರಮದಲ್ಲಿ ಅವರು ಸಚಿತ್ರವಾದಂತಹ ವಿವರಣೆಗಳನ್ನು ಕೂಡ ನೀಡ್ತಾರೆ. ವಿಶೇಷವಾಗಿ ಉಡುಪಿಯ ಕೃಷ್ಣನ ಕುರಿತಾಗಿ ಅವರು ಚಿತ್ರದಲ್ಲೆಲ್ಲ ತಿಳಿಸುವವರಿದ್ದಾರೆ. ಹಾಗಾಗಿ ಎಲ್ಲರೂ ಉಪಸ್ಥಿತರಿದ್ದು ಅದನ್ನು ಆಸ್ವಾದಿಸಬೇಕು. ನನ್ನ ಗುರುಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದವರ
ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ಚಿಕ್ಕ ಗುರುಗಳಾದ ಶ್ರೀ ಸುಶೀಂದ್ರ ತೀರ್ಥರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ಈ ದಿನ ನನ್ನ ಪುರಾತನ ಭಾರತೀಯ ಶೈಲಿಯ ಚಿತ್ರಗಳನ್ನು ಪ್ರಾರಂಭ ಮಾಡ್ತೇನೆ. ಅದರಲ್ಲಿ ಮೊದಲನೇದಾಗಿ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲದೆ ಹೋಗಿರುವಂತಹ ಒಂದು ಉಡುಪಿ ಶ್ರೀಕೃಷ್ಣನ ಬಗ್ಗೆ ಮತ್ತು ಭಗವದ್ಗೀತೆಯ ಚಿತ್ರದ ಬಗ್ಗೆ ಕೆಲವು ವಿಚಾರಗಳನ್ನು ಇವತ್ತು ಹೇಳಬೇಕು ಅಂತ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ಉಡುಪಿಯಲ್ಲಿ ಶ್ರೀಮನ್ ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪನೆ ಆಗಿರುವಂತಹ ನಮ್ಮ ಏನು ಕಡಗೋಲು ಕೃಷ್ಣ ಇದೆ ಅದರ ವಿಚಾರವಾಗಿ ಕೆಲವು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಚಿತ್ರಗಳನ್ನು ರಚನೆ ಮಾಡ್ತೀನಿ. ಆ ನಂತರ ಆ ಚಿತ್ರದ ಬಗ್ಗೆ ಸ್ವಲ್ಪ ವ್ಯಾಖ್ಯಾನ ಮಾಡ್ತೀನಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಹಲೋ, ತಾವೆಲ್ಲ ಕೃಷ್ಣನ ಬಗ್ಗೆ, ಉಡುಪಿಯ ಕೃಷ್ಣನ ಬಗ್ಗೆ ಕೇಳಿದಿರಿ. ಈ ಹಿಂದೆ ಉಡುಪಿಯ ಕೃಷ್ಣ ಅಲ್ಲ ಷಣ್ಮುಖ ಅಂತ ಪೇಪರ್ನಲ್ಲಿ
ಹಲವಾರು ವಿದ್ವಾಂಸರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಈಗಲೂ ಕೆಲವರು ಆ ಬಗ್ಗೆ ಮಾತಾಡ್ತಾರೆ. ಇದು ಅನ್ರುಜು ಭಂಗಿನಲ್ಲಿದ್ದರೆ ಮಾತ್ರ ಕೃಷ್ಣ, ರುಜ್ವಾಗತ ಭಂಗಿನಲ್ಲಿ ಕೃಷ್ಣ ಇರಲ್ಲ ಹಾಗೆ ಅಂತ ಹೇಳ್ತಾರೆ. ಭಂಗಿನಲ್ಲಿ 9 ರೀತಿಯ ಭಂಗಿಗಳು: ರುಜ್ವಾಗತ, ಅನ್ರುಜು, ಸಾಚೀಕೃತ, ಅರ್ಧವಿಲೋಚನ, ಪರಾವೃತ್ತ, ಪೃಷ್ಠಾಗತ, ಪರಿವೃತ್ತ, ಸಮಾನತ 9 ಭಂಗಿಗಳಿರ್ತದೆ. ಅದರಿಂದ ಉಡುಪಿಯ ಕೃಷ್ಣ ರುಜ್ವಾಗತ ಭಂಗಿನಲ್ಲಿ, ರುಜ್ವಾಗತ ಅಂದರೆ ಎದುರು ಭಂಗಿ, ಅನ್ರುಜು ಅಂದರೆ 3 ಕಡೆ ತಿರುಗುವಂತಹದ್ದು, ಪೃಷ್ಠಾಗತ ಅಂದರೆ ಹಿಂದ್ಗಡೆ ಹೀಗೆ 9 ಭಂಗಿಗಳು ಬೇರೆ ಬೇರೆ ಆಗುತ್ತೆ. ರುಜ್ವಾಗತ ಭಂಗಿನಲ್ಲಿ ವಿಷ್ಣುವಿನ ಚಿತ್ರ ಎಲ್ಲೆಲ್ಲಿದೆ ಅಂದರೆ ದ್ವಾರಕೆನಲ್ಲಿದೆ, ಒರಿಸ್ಸಾ ಪುರಿ ಜಗನ್ನಾಥ ರುಜ್ವಾಗತ ಭಂಗಿ, ಗುರುವಾಯೂರು ರುಜ್ವಾಗತ ಭಂಗಿ, ದ್ವಾರಕದಲ್ಲಿರುವಂತಹ ಕೃಷ್ಣನು ರುಜ್ವಾಗತ, ನಾಥದ್ವಾರದಲ್ಲೂ ರುಜ್ವಾಗತ. ಹೀಗೆ ಕೃಷ್ಣನ ಭಂಗಿ ರುಜ್ವಾಗತದಲ್ಲಿ ತುಂಬ ಕಡೆ ಭಂಗಿನಲ್ಲಿದೆ. ಆಮೇಲೆ ಇಲ್ಲಿರುವಂಥ ಕೃಷ್ಣ ಗುರುಗಳ ಹಿಂದಿನ ಪರ್ಯಾಯ ಕಾಲದಲ್ಲಿ ನಾನು ಹತ್ತಿರದಿಂದ ನೋಡಿದ್ದೇನೆ. ಏನೇನಿದೆ ಅಂತ ಹೇಳಿದ್ರೆ, ವಿಷ್ಣುವಿಗೆ ಇರಬೇಕಾಗಿದ್ದಂಥ 32 ಲಕ್ಷಣಗಳು ಈ ಕೃಷ್ಣನಲ್ಲಿದೆ. ಹೇಗೆ ಅಂತ ಹೇಳಿದ್ರೆ, ನೆತ್ತಿನಲ್ಲಿ 3 ಗುಂಡುಗಳಿದೆ, ಅಂದರೆ 3 ಸುಳಿ ವಿಷ್ಣುವಿಗೆ ಇರಬೇಕು ಅಂಥೇಳಿ. ಪದ್ಮಪತ್ರದ ಹಾಗೆ ಇರುವಂಥ ಕಣ್ಣು, ಇದರಲ್ಲಿ ಹಣೆಯಲ್ಲಿ 4 ಗೆರೆ, ಕಂಠದಲ್ಲಿ ತ್ರಿವಳಿಗಳಿರ್ತದೆ, ಕಂಠ ಮತ್ತು ಹೊಟ್ಟೆನಲ್ಲಿ ತ್ರಿವಳಿಗಳು ಇರುತ್ತೆ. ವಿಷ್ಣುವಿನ ಬಲಭಾಗದಲ್ಲಿ ಶ್ರೀವತ್ಸ ಚಿಹ್ನೆ ಇರುತ್ತೆ. ಶ್ರೀವತ್ಸ ಚಿಹ್ನೆ ಒಬ್ಬೊಬ್ಬರು ಒಂದೊಂದು ರೀತಿ ಹಾಕ್ತಾರೆ. ಕೆಲವರು ತ್ರಿಕೋಣದ ಥರ ಹಾಕ್ತಾರೆ, ಕೆಲವರು ಒಂದು ನಾಮದ ಥರ ಹಾಕ್ತಾರೆ. ಅದರಲ್ಲಿ ಬರುವಂತಹ ಈ ಒಂದು ಏನು ಚಿಹ್ನೆ ಇದೆ, ಕೆಲವು ಕಡೆ ಹೀಗೆ ತ್ರಿಕೋಣ ಇರುತ್ತೆ, ಇನ್ನೊಂದು ಕೆಲವು ಕಡೆ ಹೀಗೆ ಹಾಕ್ತಾರೆ. ಅಂತಹ ಒಂದು ಶ್ರೀವತ್ಸ ಚಿಹ್ನೆ ಇಲ್ಲಿ ಇರಬೇಕು. ತ್ರಿವಳಿಗಳು ಕಂಠದಲ್ಲಿ ಬರಬೇಕು. ಈ ಕೃಷ್ಣನಲ್ಲಿ ತ್ರಿವಳಿಗಳು ಇದೆ ವಿಷ್ಣುವಿನ ಲಕ್ಷಣಕ್ಕೆ. ಬಲಗೈ ಹೆಬ್ಬೆರಳಿನ ಬುಡದಲ್ಲಿ 4 ವೇದರೇಖೆ ಇರಬೇಕು. ಆ ವೇದರೇಖೆ ಇದೆ. ಆ ವಿಷ್ಣುವಿನ ಏನು ಬಣ್ಣದ ಬಗ್ಗೆ ಅದು ಬೇರೆನೇ ಆಗಿರುತ್ತೆ. ಬಣ್ಣದ ಬಗ್ಗೆ, ಯಾಕೆಂದ್ರೆ ವಿಗ್ರಹದಲ್ಲಿ ಬಣ್ಣದ ಬಗ್ಗೆ ಹೇಳೋದಕ್ಕಾಗಲ್ಲ. ಇದಿಷ್ಟು ಇದ್ರೆ ವಿಷ್ಣು ಆಗ್ತಾರೆ. ಅಜಾನಬಾಹು, ಕಾಲಿನ ಮಂಡಿಗಿಂತ ಸ್ವಲ್ಪ ಮೇಲಕ್ಕೆ ಇರಬೇಕು. ಆ ಥರ ಹಂಸ, ಭದ್ರ, ಮಾಳವ್ಯ, ರುಚಿಕ, ಶಶಕ ಅಂತ 5 ಜಾತಿಯ ಪುರುಷರಲ್ಲಿ ಹಂಸ ಜಾತಿನಲ್ಲಿ ವಿಷ್ಣುವಿನ ಚಿತ್ರಗಳು ಇರಬೇಕು. ಆ ಚಿತ್ರ ಇದೆ. ಉಡುಪಿನಲ್ಲಿ ವಿಶೇಷವಾಗಿರುವಂಥ ವಿಷ್ಣುವಿಗೆ ಇರಬೇಕಾದಂತಹ 32 ಲಕ್ಷಣಗಳು ಇದೆ. ವಿಷ್ಣುವಿನ ತಲೆ ಮೇಲೆ ಇರುವಂತಹ ಪದ್ಮ, ಒಳಗಡೆ ಇರುವಂಥ ಪದ್ಮ ಸಹಸ್ರಾರದ್ದು ಲಕ್ಷಣ, ಅದು ಸಂಕೇತ. ಅದರಿಂದ ಸಹಸ್ರಾರ್ಧ ಸಂಕೇತನೂ ಇದೆ. ಅದರಿಂದ 100ಕ್ಕೆ 100 ಭಾಗ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ಕೃಷ್ಣ ಶ್ರೀಕೃಷ್ಣನೇ ಆಗಿದ್ದಾನೆ ಅಂತ ಈ ಮೂಲಕ ನಾನು ಹೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಮುಂದಿನ ಚಿತ್ರ ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರಲ್ಲಿ ಸುಮಾರು ಲೋಪದೋಷಗಳು ನಮ್ಮ ದೇಶದಲ್ಲಿ ನಡೀತದೆ. ಹೇಗೆ ಅಂತ ಹೇಳಿದರೆ, ಹನುಮಂತನಿಗೆ ಬಾಲದಲ್ಲಿ ಕುಚ್ಚಿರುವಂಥದ್ದು, ಆಮೇಲೆ ಕಿರೀಟ ಪಟ್ಟಾಭಿಷೇಕದ ದಿವಸ ಬರ್ತದೆ, ಕಿರೀಟ ಇರುವಂತಹದ್ದು. ಆಮೇಲೆ ಕೈನಲ್ಲಿ ಗದೆ ಕೊಡ್ತಾರೆ ಹನುಮಂತನಿಗೆ. ಹನುಮಂತ ರಾಮಾಯಣದಲ್ಲಿ ಯಾವತ್ತೂ ಗದೆ ಮುಟ್ಟುವುದೇ ಇಲ್ಲ. ದೊಡ್ಡ ದೊಡ್ಡ ಬೆಟ್ಟ, ಗುಡ್ಡ, ಕಲ್ಲು, ಮರ ಇದೆ ಹನುಮಂತನಿಗೆ ಇರುವಂಥದ್ದು. ಹನುಮಂತನಿಗೆ ಕೋರೆ, ಮೀಸೆ, ಬಾಲದಲ್ಲಿ ಗಂಟೆ, ಇಂಥದ್ದೆಲ್ಲ ಶಾಸ್ತ್ರೀಯ ಲಕ್ಷಣವಾಗಿ ಹನುಮಂತ ಇರ್ತಾನೆ. ಅಂಥ ಕೃಷ್ಣ ಆದಮೇಲೆ ಮುಖ್ಯ ಪ್ರಾಣದೇವರನ್ನ ಗುರುಗಳು ಹೇಳ್ತಾರೆ. ಮುಖ್ಯ ಪ್ರಾಣ ಏನು ಅಂದರೆ ಕರ್ಮಯೋಗ, ಭಗವದ್ಗೀತೆಯ ಕರ್ಮಯೋಗ ಅಂತ. ನಾನು ಇಲ್ಲಿ ಚಿತ್ರ ಗೀತಾ ಮಂದಿರದಲ್ಲಿ ಬರೆಯುವಾಗ ಹೇಳಿದ್ದಾರೆ ಗುರುಗಳು. ರಾಮಾಯಣ ಮತ್ತು ಭಗವದ್ಗೀತೆಗೆ ಹೋಲಿಕೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಗುರುಗಳು. ನಾನು ಭಗವದ್ಗೀತೆ ಚಿತ್ರ ಪ್ರಾರಂಭ ಮಾಡಬೇಕಾದ್ರೆ ಗುರುಗಳು ನನಗೆ ನಿಜವಾದ ಗುರುಗಳು. ಭಗವದ್ಗೀತೆ ಹೀಗೆ ಇರಬೇಕು, ಈ ರೀತಿ. ಅಲ್ಲೊಂದು ಇದು ಬರೆದಿದ್ದೀನಿ, ಯಾವುದು ಸರ್ವೋಪನಿಷದೋ ಗಾವೋ, ಅದ್ರ ಕಲ್ಪನೆ ಕೊಟ್ಟಿದ್ದು ಗುರುಗಳು ನನಗೆ ಗೊತ್ತಿಲ್ಲ ಏನು ಭಗವದ್ಗೀತೆ. ನಾನು ರಾಮಾಯಣ ಮಾಡ್ತಾ ಇದ್ದಿದ್ದು ಹಿಂದೆ ಇಲ್ಲ, ಭಗವದ್ಗೀತೆ ಮಾಡಬೇಕು ಅಂತ ಹೇಳಿ ಗುರುಗಳು ಹೇಳಿದಾಗ ಮೊದಲು ಕಲ್ಪನೆ ಸರ್ವೋಪನಿಷದಗ ಅಂದರೆ ವೇದಗಳೆಲ್ಲ ಹಸು ಆಗಿರಬೇಕು, ಕೃಷ್ಣ ಹಾಲು ಕರಿತಾ ಇರಬೇಕು, ಅರ್ಜುನ ಕರುವಾಗಿ ಕುಡಿಯಕ್ಕೆ ಬರಬೇಕು ಅಂತ ಮೊದಲು ಕಲ್ಪನೆ ಕೊಟ್ಟಿದ್ದ ಗುರುಗಳು. ಆಮೇಲೆ ರಾಮಾಯಣ ಮತ್ತು ಭಗವದ್ಗೀತೆನ ಹೇಗೆ ಹೊಂದಾಣಿಕೆ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಬರೆದಿದ್ದೀನಿ. ಮೊದಲನೇ ಚಿತ್ರ ರಾಮನಿಗೆ ಹನುಮಂತ ಶರಣಾಗೋದು. ಈ ಬಗ್ಗೆ ನನಗಿಂತ ಗುರುಗಳು ಚೆನ್ನಾಗಿ ಹೇಳ್ತಾರೆ ಇದ್ರ ಬಗ್ಗೆ. ಆ ಶರಣಾಗುವಂಥ ಒಂದು ಸನ್ನಿವೇಶ ಹೀಗೆ. ಮತ್ತೆ ಇನ್ನೊಂದಿದೆ, ಸಂಗೋ ಸಂಜಾಯತೆ ಕಾಮಹ, ಅದಕ್ಕೆ ರಾವಣ ಮತ್ತು ಶೂರ್ಪನಖಿ ಹೇಗೆ ಸಂಬಂಧ ಇದೆ ಅದೆಲ್ಲ ನನಗೆ ಗುರುಗಳ ಕಲ್ಪನೆ, ನಂದಲ್ಲ, ಇದು ಯಾವುದು ನಂದಲ್ಲ, ಗುರುಗಳು ನನಗೆ. ಹಾಗಾದರೆ ನನಗನ್ನಿಸ್ತು, ಯಾವ ಸುಧೀಂದ್ರ ತೀರ್ಥರು ಪುನರ್ಜನ್ಮದಲ್ಲಿ ಹುಟ್ಟುತ್ತೀನಿ ಅಂತ ಹೇಳಿದ್ರು, ಅಂಥ ಗುರುಗಳಿಗೆ ದಿವ್ಯ ಜ್ಞಾನದಿಂದ
ಈ ರೀತಿ ನನಗೆ ಹೇಳಿರ್ಬೋದು, ನನ್ನ ತಂದೆ ಹೇಳಿದ್ರು ಮುಂದಿನ ಜನ್ಮದಲ್ಲಿ ಹುಟ್ಟುತ್ತೀನಿ ಅಂತ. ಅದರಿಂದ ಆ ರೀತಿ ಈ ಸಂಕೇತಗಳು ಇದ್ರ ಬಗ್ಗೆ ಎಲ್ಲ ನನಗೆ ಹೇಳಿದಂಥ ಗುರುಗಳ ಒಂದು ಮಹಾತ್ಮೆ ನಾನು ನಿಜವಾಗ್ಲೂ ರೋಮಾಂಚನಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ, ಸತ್ಯವಾದ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಒಬ್ಬ ಕಲಾವಿದ ಅವನ ಜೀವನದಲ್ಲಿ ಏನೇನು ಘಟನೆ ಆಯಿತು, ನಾವು ಯಾವ ಸಮುದ್ರದಲ್ಲಿ ಈಜಾಡ್ತಾ ಇದ್ದೆ, ಅದರಿಂದ ಮೇಲಕ್ಕೆ ಬರಕ್ಕೆ ಆಗದೆ ಹೋದಾಗ ನನಗೆ ಭಗವದ್ಗೀತೆ ಅನ್ನುವ ಒಂದು ಸಾಲಿಗ್ರಾಮನ ಬಿಸಾಕಿ ಹಿಡ್ಕೋ ಇದನ್ನು ಮೇಲಕ್ಕೆ ಬರ್ತೀಯಾ ಅಂತ ಹೇಳಿದವರು ನಿಜವಾಗ್ಲೂ ಗುರುಗಳು. ಅವರ ಮಹಿಮೆ ನಾನು ಯಾವತ್ತೂ ಮರೆಯೋಕ್ಕೆ ಆಗೋದಿಲ್ಲ. ಅಂಥ ಗುರುಗಳನ್ನು ನಾನು ಎಷ್ಟು ಕೊಂಡಾಡಿದರೂ ಸಾಲದು. ಈ ಮೂಲಕ ಇನ್ನು ಮುಂದಿನ ಚಿತ್ರ ಬರಿತೀನಿ. ನಮಸ್ಕಾರ. ಮತ್ತೊಮ್ಮೆ ಗುರುಗಳಿಗೆ ವಂದಿಸುತ್ತಾ, ಇದು ಹನುಮಂತ ಎಲ್ಲಿರೋದು ಅಂದರೆ ಭೋಜನ ಶಾಲೆನಲ್ಲಿ ಇಲ್ಲಿದೆಯಲ್ವ, ಆ ಹನುಮಂತ ಇದೇ ಮಾದರಿ ಇರುವಂಥದ್ದು. ಹೇಗಿರುತ್ತೆ ಅಂದರೆ ನೆತ್ತಿಯಲ್ಲಿ ಜುಟ್ಟು, ರಾಮನ ಮುದ್ರೆಯುಂಗರ ಅಲ್ಲಿಗೆ ಸಿಗಿಸ್ಕೊಂಡು ಹೋಗಿರುವಂಥದ್ದು ಹನುಮಂತ. ಮೀಸೆ ಕೋರೆ ಹಲ್ಲಿರುತ್ತೆ ಹನುಮಂತನಿಗೆ. ಆಮೇಲೆ ಹನುಮಂತನಿಗೆ ಹಳದಿ ಕಣ್ಣಿರುತ್ತೆ. ಹಳದಿ ಹಾಕಕ್ಕೆ ಮರ್ತೋಯ್ತು, ಹಳದಿ ಕಣ್ಣು ಇರುವಂಥದ್ದು ಹನುಮಂತನಿಗೆ. ಹನುಮಂತನಿಗೆ ಹಳದಿ ಕಣ್ಣಿರುತ್ತೆ. ಆಮೇಲೆ ಬಿಳಿ ಬಟ್ಟೆ ಹಾಕೊಂಡು ಹೋಗ್ತಾನೆ ಲಂಕೆಗೆ. ಅವನು ಸಂಜೀವಿನಿ ಪರ್ವತ ತರುವಾಗ್ಲೂ ಅವನು ಬಿಳಿ ಬಟ್ಟೆನಲ್ಲಿ ಇರ್ತಾನೆ ಹನುಮಂತ. ರಾಮಾಯಣ ಚೆನ್ನಾಗಿ ಓದಿದ್ರೆ ಅದರಲ್ಲಿ ಗೊತ್ತಾಗುತ್ತೆ. ಇದು ಸಂಜೀವಿನಿ ಪರ್ವತ, 4 ಕರ್ಣಿಗಳು ಇರುತ್ತೆ. ಶಾವಲ್ಯ ಕರ್ಣಿ, ವಿಶಲ್ಯ ಕರ್ಣಿ, ಸಂಧಾನ ಕರ್ಣಿ, ಮೃತ ಸಂಜೀವಿನಿ ಅಂತ 4 ಕರ್ಣಿಗಳನ್ನು ತಗೊಂಡು ಬರ್ತಾನೆ ಹನುಮಂತ.
ಅದೇ ಭಗವದ್ಗೀತೆಯ ಕರ್ಮಯೋಗದ ಸಂದೇಶ. ಹೆಚ್ಚಿನ ಮಾಹಿತಿ ಗುರುಗಳು ಹೇಳ್ತಾರೆ. ಇವತ್ತು ಕೃಷ್ಣ ಮತ್ತು ಮುಖ್ಯ ಪ್ರಾಣದೇವರು ಇಲ್ಲಿ ಮೂಡಿ ಬಂದಿದ್ದಾರೆ. ನಮ್ಮ ಗೀತೋತ್ಸವದಲ್ಲಿ ಕೃಷ್ಣ ಮತ್ತು ಪ್ರಾಣದೇವರು ಕೃಷ್ಣನ ಉಪದೇಶ ಮಾಡುವಾಗ ಅದನ್ನು ನೇರವಾಗಿ ಕೇಳಿದ್ದು ಹನುಮಂತ. ಹಾಗಾಗಿ ಗೀತೋತ್ಸವಕ್ಕೆ ಕೃಷ್ಣ ಮುಖ್ಯ ಪ್ರಾಣ ಇಬ್ಬರು ಕೂಡ ಇವತ್ತು ಆಗಮಿಸಿದ್ದಾರೆ. ಶಾಸ್ತ್ರೀಯವಾಗಿ ಈ ಎರಡು ಚಿತ್ರಗಳು ಕೂಡ ಮೂಡಿ ಬಂದಿವೆ. ಇದನ್ನು ನಾವು ಭಕ್ತರಿಗೆ ಈ ಚಿತ್ರವನ್ನು ಕೊಡಲಿಕ್ಕೆ ನಾವು ಅಪೇಕ್ಷಿಸ್ತೇವೆ. ಇದನ್ನು ಯಾರು ಅಪೇಕ್ಷಿಸ್ತಾರೋ ಅವರು ಸೂಚನೆ ಮಾಡಿದರೆ ಅವರಿಗೆ ಈ ಚಿತ್ರವನ್ನು ಆಕ್ಷನ್ ಹಾಕ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡಿದ್ದೇವೆ. ಇಂತಹ ಒಂದು ಉತ್ತಮವಾದ ಚಿತ್ರ ಇವತ್ತು ನಮ್ಮ ಗೀತೋತ್ಸವದಲ್ಲಿ ಮೂಡಿ ಬಂದಿದ್ದು, ಆ ಒಂದು ಚಿತ್ರವನ್ನು ಬಿಡಿಸಿದ ರಘುಪತಿ ಭಟ್ಟರಿಗೆ ನಾವು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ಚಿತ್ರದ ಬಹಳ ಮುಖ್ಯವಾದಂಥ ಅಂಶ ಏನಂದರೆ, ಒಂದು ಸಲವೂ ಕೂಡ ಬರೆದ ಲೈನನ್ನು ಒಮ್ಮೆಯೂ ಕೂಡ ಒಂದು ಡಾಟನ್ನು, ಒಂದು ಯಾವುದನ್ನು ಬರೆದದ್ದನ್ನು ಅಳಿಸದೆ ಅವರು ನೇರವಾಗಿ ಮೂಡಿಸಿದ್ದಾರೆ. ಅಂತಹ ಒಂದು ಅವರ ಕಲೆಯ ಪ್ರಾಗಲ್ಭ್ಯ ಅದು ಅತ್ಯಂತ ಅಪೂರ್ವವಾದದ್ದು, ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರತಕ್ಕಂಥದ್ದು. ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ. ಇಂತಹ ಒಂದು ವಿಶೇಷ ಕಲೆಯನ್ನು ಎಲ್ಲ ಜಗತ್ತಿನಲ್ಲಿ ಅದನ್ನು ಪ್ರಸರಿಸುವಂತೆ ಆಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಚಿತ್ರಕಲಾ ಪ್ರದರ್ಶನವನ್ನು ನಾವು ಗೀತಾ ಮಂದಿರದಲ್ಲಿ ಮಾಡಬೇಕು ಅಂತ ಹೇಳಿ ಬಹಳ ಸಮಯದಿಂದ ಅಪೇಕ್ಷೆ ಪಡ್ತಾ ಇದ್ದೇವೆ. ಅವರಿಗೆ ಪುರುಸೊತ್ತಾಗಲಿಲ್ಲ. ಹಾಗಾಗಿ ಬೇಗನೆ ಪುರುಸೊತ್ತು ಮಾಡಿಕೊಂಡು ಬಂದು ಗೀತಾ ಮಂದಿರದಲ್ಲಿ ನಿಮ್ಮ ಎಲ್ಲ ಹಿಂದಿನ ಏನು ಚಿತ್ರಕಲೆಗಳನ್ನು ಬಿಡಿಸಿದ್ದೀರಿ, ಅಪೂರ್ವವಾದಂತಹ ಚಿತ್ರಗಳನ್ನು ಅಲ್ಲಿ ಪ್ರದರ್ಶನಕ್ಕಿಡಬೇಕು. ಎಲ್ಲ ಜಿಜ್ಞಾಸುಗಳಿಗೆ, ಆಸ್ತಿಕರಿಗೆ ಆ ಒಂದು ಅವಕಾಶವನ್ನು ನಾವು ಹಾರೈಸ್ತಾ ಇದ್ದೀವಿ. ಶ್ರೀಕೃಷ್ಣ ಮುಖ್ಯಪ್ರಾಣರ ಚಿತ್ರವನ್ನು, ಅದೇ ರೀತಿ ಭಗವದ್ಗೀತೆಯ ವಿಶ್ವರೂಪದ ಚಿತ್ರಗಳನ್ನು ಬಹಳ ಸುಂದರವಾಗಿ ಮನಮೋಹಕವಾಗಿ ಬಿಡಿಸಿದ್ದಾರೆ. ಅವರಿಗೆ ಇನ್ನಷ್ಟು ಹೇಳಲು ವಿಚಾರಗಳಿದೆ, ಸಮಯದ ಅಭಾವವಿದೆ, ಮತ್ತು ಚಿತ್ರ ಬಿಡಿಸಲಿಕ್ಕೆ ಬೇಕಾದಂತಹ ಸಮಯ ಕೂಡ ಅದರಲ್ಲಿ ಸೇರಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಆಗಮಿಸಿ ಚಿತ್ರ ಭಗವದ್ಗೀತೆಯ ಒಂದು ಹಿನ್ನೆಲೆಯಲ್ಲಿ ಮಾತನಾಡಿದ, ಚಿತ್ರ ಬಿಡಿಸಿದ ರಘುಪತಿ ಭಟ್ರಿಗೆ ಶ್ರೀಕೃಷ್ಣ ಮಠದ ಪರವಾಗಿ, ಎಲ್ಲ ಶ್ರೋತೃಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಇನ್ನೊಮ್ಮೆ ಕೋರ್ತಾ, ಸಂದರ್ಭ ಬಂದಾಗ ಇನ್ನಷ್ಟು ಅವರಿಂದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳ್ತಾ